ಎಗ್ಸುವಂಥದ್ದು, ಸ್ಲಡ್ಜಸ್ ಅಂತಾರೆ ಮಾಡುವಂಥದ್ದು, ಹೇಗಾದ್ರು ಮಾಡಿ ಅವು ಮಾನಸಿಕ ಸ್ಥಿತಿಯನ್ನು ಔಟ್ ಮಾಡುವಂಥದ್ದು. ಏನು ಎಟ್ಟೆಟ್ಟು ಗೇಮ್ಗಳಿದಾವೆ ಇದ್ರೊಳಗೆ, ಮಾನಸಿಕ ದೈಹಿಕ ಜೊತೆಗೆ ಹೋರಾಟದ ಇವೆಲ್ಲ ಅದ್ಭುತವಾದ ಒಂದು ಮಿಲನ ಈ ನಮ್ಮ ಕ್ರಿಕೆಟ್ ಇದೊಂದು ಹೆಸರು ಹೇಳಿದ್ರೆ ಸಾಕು. ಇವತ್ತು ಎಷ್ಟೋ ಜನ ಸಡನ್ನಾಗಿ ಎದ್ದು ಕೊಡುವಂಥ ಮಕ್ಕಳಿದ್ದಾರೆ, ಇವತ್ತು ಯುವಕರಿದ್ದಾರೆ. ನಾವು ಆಗಬೇಕಪ್ಪ, ನಾನು ಸಚಿನ್ ಆಗಬೇಕು, ಮತ್ತೆ ಆಗಬೇಕು ಅಂತಿದ್ರು. ಈಗ ನಾನು ಶುಭ್ಮನ್ ಗಿಲ್ ಆಗಬೇಕು, ಬುಮ್ರಾ ಆಗಬೇಕು. ಇವತ್ತಿಂದು ಒಂದು ಕಾಲ ಸಚಿನ್ ಹೆಸರು ಹೇಳಿದ್ರೆ ಸಾಕು, ನಮ್ಮ ಹತ್ರ ಅವತ್ತು ಖುಷಿಯಿಂದ ಅವ್ರ ಹೆಸರು, ಗವಾಸ್ಕರ್ ಅವ್ರ ಹೆಸರು, ರಿಚರ್ಡ್ಸ್ ಹೆಸರು, ಲಾಯ್ಡ್ ಹೆಸರು ಕೇಳಿದಾಗ ಖುಷಿ ಅನ್ನಿಸ್ತಿತ್ತು. ಇವತ್ತು ಶುಭ್ಮನ್ ಗಿಲ್ ಆ ಹಂತಕ್ಕೆ ಬರ್ತಾಯಿದ್ದಾರೆ ನಿಧಾನಕ್ಕೆ. ಮತ್ತು ಇವತ್ತಿನ ಈ ಆರಂಭ ಅಂತ ಈ ಓವಲ್ ಟೆಸ್ಟ್ನಲ್ಲೇ ಗೆದ್ರಂತೂ ಅವು ಹೀರೋನ ನಿಶ್ಚಿತದರಲ್ಲೇ, ಎರಡು ಮಾತೇ ಇಲ್ಲ. ಇನ್ನು ಇವತ್ತು ಬೂಮ್ರಾ ಆಡ್ತಾರೋ ಇಲ್ಲೋ ಗೊತ್ತಿಲ್ಲ, ಯಾಕೆಂದ್ರೆ ಏನೇನೋ ರೂಲ್ಸ್ ಮಾಡಿದಾರೆ ಹೊಸ ಬಿ ಸಿ ಸಿ ಐದು ಒಂದಿಷ್ಟು ಟೆಸ್ಟ್ ಕೊಡೋದು, ಆಡಿಸೋದು, 3 ಟೆಸ್ಟ್ಗಳು ಆಡಿಸ್ಬೇಕಂತೇನೋ ಮಾಡಿದರು. ಮ್ಯಾಂಚೆಸ್ಟರ್ನಲ್ಲಿ ಗೆಲ್ಲುವ ಅನಿವಾರ್ಯತೆಯಿಂದ ಅವ್ರು ಆಡಿಸೋರು ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರು ಆಡಿಸ್ತಾರೋ ಯಾರ್ಯಾರು ಬಿಡ್ತಾರೋ ಗೊತ್ತಿಲ್ಲ. ಆದರೆ ಇವತ್ತಿನ ಪಂದ್ಯಕ್ಕಾಗಿ ಮಾತ್ರ ಎಲ್ಲರೂ ಕಟಿಬದ್ಧಾಗ್ಯಾರ ಗೆಲ್ಲಬೇಕಂತೇಳಿ. ಇನ್ನೊಂದು ಸಮಾಧಾನಕರ ವಿಷಯ ಅಂತಂದ್ರೆ ಸ್ಟೋಕ್ಸ್ ಅನ್ನುವಂಥ ನಿಮ್ಗೆ ಗೊತ್ತದ ಕ್ಯಾಪ್ಟನ್ ಆಫ್ ದ ಇಂಗ್ಲೆಂಡ್, ಅವ್ರು ಇವತ್ತು ಆಡ್ತಾ ಇಲ್ಲ ಅನ್ನುವಂಥದ್ದು ಒಂದಿಷ್ಟು ಭಾರತೀಯರಿಗೆ ಸಮಾಧಾನ. ಅದೇ ಕಾಲಕ್ಕೆ ಬೂಮ್ರಾ ಆಡ್ತಾರೋ ಇಲ್ಲೋ ಅನ್ನುವಂಥದ್ದು ಒಂದು ಮತ್ತೊಂದು ಯಾಕೆ ಆತಂಕ. ಅವರಿದ್ದರೆ ಒಂದು ಸ್ವಲ್ಪ ಭರವಸೆ ಹೆಚ್ಚಪ್ಪ, 1-2-3 ವಿಕೆಟ್ಗಳು ಜಲ್ದಿ ಸಿಗ್ಬೋದೇನೋ ಅನ್ನೋಂಥ ಆಸೆ. ಆದರೆ ಹಾಗಂತೇಳಿ ಅದೇನು ಕಡಿಮೆ ಇದಂತಲ್ಲ, ಅವರು ಇನ್ನುಳಿದವ್ರು ಕಡಿಮೆ ಇದ್ದಾರೆ ಅಂತಲ್ಲ. ಅದರಲ್ಲೂ ಮುಖ್ಯವಾಗಿ ನಮ್ಮ ಮೊಹಮ್ಮದ್ ಸಿರಾಜ್ ಅವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಇನ್ನೊಬ್ಬರು ಆಕಾಶ್ ದೀಪ್ ಅವರಾಗಿರ್ಬೋದು. ಆಕಾಶ್ ದೀಪ್ ನೋಡಿದ್ರಿ ನೀವು ಹಿಂದಿನ ಮ್ಯಾಚಲ್ಲಿ ಯಾವ ರೀತಿ ಆಡಿದ್ದಾರೆ ಅಂತೇಳಿ. ಯಾಕಂದ್ರೆ ಅವತ್ತು